ಸಮಸ್ತ ಜನತೆಗೆ ಶುಭವಾರ್ತೆ. ಹೆಸರು ಪಡೆದ PVR ಸಿಲ್ಕ್ ಚಿಂತಾಮಣಿಯ ಬಾಗೇಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ PVR ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ, ಗೃಹ ಪ್ರವೇಶ, ನೂತನ ದೇವಸ್ಥಾನ, ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನು ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ. ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್, ಆಲ್ ಟೈಪ್ಸ್ ಆಫ್ ಪಟ್ಟು ವೇರು ಸ್ಯಾರೀಸ್, ಕಿಡ್ಸ್ ಕಲೆಕ್ಷನ್, ಮೆನ್ಸ್ ಕಲೆಕ್ಷನ್ ಮತ್ತು ಕಂಪ್ಲೀಟ್ ಫ್ಯಾಮಿಲಿ ಸ್ಟೋರ್. ಬೆಂಗಳೂರು ಅರಮನೆ ಮೈದಾನದಲ್ಲಿ 3 ದಿವಸಗಳ ಒಕ್ಕಲಿಗರ ಸಮಾಜದ ಉದ್ಯಮಿ ಮಹಾಸಭೆ ನಡೆಯುತ್ತಿದ್ದು, ಒಕ್ಕಲಿಗರ ಸಮಾಜದ ದೇಶ ವಿದೇಶಗಳಿಂದ ಬಂದು ಮಹಾಸಮಾವೇಶದ ಕಾರ್ಯಕ್ರಮದಲ್ಲಿ ಈ ದಿನ ನಮ್ಮ ಶ್ರೀನಿವಾಸಪುರ ಪಟ್ಟಣದ KSRTC ಡಿಪೋ ಬಳಿ ನಂದಿನಿ ಪಾರ್ಲರ್ ಹತ್ತಿರ ಎಲ್ಲ ಒಕ್ಕಲಿಗರ ಸಮುದಾಯದ ರೈತರ ಬೆಂಗಳೂರು ಮಹಾಸಭೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಸಂದರ್ಭದಲ್ಲಿ PLD ಬ್ಯಾಂಕ್ ಅಧ್ಯಕ್ಷರು ದಿಂಬಾಲ್ ಅಶೋಕ್ ಅವರು ಮಾತನಾಡಿದರು. ಬೆಂಗಳೂರು ಅರಮನೆ ಮೈದಾನದ 3 ದಿನಗಳ ಸಮಾವೇಶ ಕಾರ್ಯಕ್ರಮಕ್ಕೆ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಒಕ್ಕಲಿಗರ ಸಮಾಜದ ಎಲ್ಲ ರೈತಾಪಿ ಜನರು ಸಹಸ್ರ ಸಂಖ್ಯೆಯಲ್ಲಿ 2 ದಿನಗಳಿಂದ ಭಾಗವಹಿಸಿದ್ದಾರೆ. ಕಾರ್ಯಕ್ರಮ ಮುಖ್ಯ ಉದ್ದೇಶ ಉದ್ಯಮೆದಾರರ ವಿವಿಧ ದೇಶಗಳಿಂದ ಬಂದು ಸಮಾರಂಭದ ಎಲ್ಲ ಒಕ್ಕಲಿಗರ ಸಮುದಾಯಕ್ಕೆ ಎಲ್ಲ ರೀತಿಯ ಸೌಲಭ್ಯಗಳ ಬಗ್ಗೆ ತಿಳಿದುಕೊಳ್ಳುವ ಸಮಾವೇಶಕ್ಕೆ ಸಹಕರಿಸಿದ್ದರು. ಸಮಾಜದಲ್ಲಿ ಒಳ್ಳೆಯ ಹೆಸರು ತರಬೇಕು ಎಂಬ ತಿಳಿಸಿದರು. ಈ ಸಂದರ್ಭದಲ್ಲಿ ಸಮಾಜದ ಸೇವಕರು, ರೈತ ಮುಖಂಡರು ನಂದಿನಿ ಗೋಪಾಲ್ಗೌಡ ಅವರು ಮಾತನಾಡಿ, ಶ್ರೀನಿವಾಸಪುರ ಪಟ್ಟಣದ ಒಕ್ಕಲಿಗರ ಎಲ್ಲ ಕುಲ ಬಾಂಧವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಬೆಂಗಳೂರು ಸಮಾವೇಶದಲ್ಲಿ ಕೋಲಾರ ಜಿಲ್ಲಾ ತಾಲೂಕು ವ್ಯಾಪಿ ಎಲ್ಲ ಒಕ್ಕಲಿಗರು ಸಮಾವೇಶದಲ್ಲಿ ಭಾಗವಹಿಸಿದ್ದಾರೆ. ಕೋಲಾರ ಜಿಲ್ಲೆಯ ಪ್ರತ್ಯೇಕವಾದ ಸಮಾಜ ಸೇವೆ ತೊಡಗಿರುವ ಕೋಲಾರ CMR ಶ್ರೀನಾಥ್ ಅವರ ಹೆಚ್ಚಿನ ರೀತಿಯಲ್ಲಿ ರೈತರ ಜನರ ಸೇರಿಸಲು ಸಹಕರಿಸಿದ್ದಾರೆ. ಎಲ್ಲ ಒಕ್ಕಲಿಗರ ರೈತ ಸಮುದಾಯದವರಿಗೆ ನೂರಾರು ಪ್ರಯೋಜನ ಪಡೆದು ಹಿರಿಯರ ಮುಖಂಡರು ಸಹಕರಿಸಿರುವುದು ಉತ್ತಮ ಸಾಧನೆ ಕೆಲಸ. ಈ ದಿನ ಶ್ರೀನಿವಾಸಪುರ ಪಟ್ಟಣದ ಎಲ್ಲ ರೈತಾಪಿ ಜನರ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ನಂದಿನಿ ಪಾರ್ಲರ್ ಗೋಪಾಲ್ಗೌಡ ಅವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ಇವತ್ತು ನಾಳೆ 3 ದಿವಸ ಉದ್ಯಮ ಒಕ್ಕಲಿಗ ಒಂದು ಸಮಾವೇಶ ಇದೆ. ಅದರೆಲ್ಲ ಒಕ್ಕಲಿಗರು, ಒಕ್ಕಲಿಗ ಕುಲಬಾಂಧವರು, ಯೂತ್ ಎಲ್ಲ ಒಳ್ಳೆ ಒಕ್ಕಲಿಗ ಉದ್ಯಮೆಯಿಂದ ಒಳ್ಳೆ ಇದಿದೆ ತಿಳುವಳಿಕೆ ತಿಳಿಸ್ತಾರೆ. ಅದಕ್ಕೋಸ್ಕರ ನಾವೆಲ್ಲ ಉದ್ಯಮ ಒಕ್ಕಲಿಗರು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ಲ ಶ್ರೀನಿವಾಸಪುರ ಒಕ್ಕಲಿಗ ಸಮಾವೇಶದಿಂದ ಈ ಒಂದು ಒಕ್ಕಲಿಗರ ಸಮಾವೇಶಕ್ಕೆ ತಾವು ಹೋಗ್ತಾ ಇದ್ದಾರಲ್ಲ, ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಮುಖಂಡರು ಈ ಒಂದು ಸಮಾವೇಶಕ್ಕೆ ಭಾಗವಹಿಸ್ತಾ ಇದ್ದಾರೆ? ಈ ಜಿಲ್ಲಾ ಕೋಲಾರ ಜಿಲ್ಲೆಯಲ್ಲಿ CMR ಶ್ರೀನಾಥ್ ಅವರು ಅತಿ ಹೆಚ್ಚಾಗಿ ಜನ ಸೇರ್ಬೇಕಂತೇಳಿ ಅವರು ಫುಲ್ ಶ್ರಮ ವಹಿಸಿ ಕಷ್ಟಪಟ್ಟು ಪ್ರತಿಯೊಬ್ಬರಿಗೂ ವಿಷಯ ಮುಟ್ಟಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಜನ ಇನ್ನ ತಿಳುವಳಿಕೆ ತಿಳ್ಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಿಂದ ಬರ್ಬೇಕಂತೇಳಿ ಪಾಪ ಅವರು ತುಂಬಾ ಶ್ರಮ ವಹಿಸಿ ಮಾಡ್ತಾ ಇದ್ದಾರೆ CMR ಶ್ರೀನಾಥ್ ಅವರು ಕೋಲಾರ ಜಿಲ್ಲೆಯಲ್ಲಿ. ಸರ್, ತಮ್ಮಲ್ಲಿ ಇನ್ನೊಂದು ಮಾತು, ಮುಂಬರುವ ದಿನಗಳಲ್ಲಿ ನಿಮ್ಮ ಒಂದು ಒಕ್ಕಲಿಗರ ಒಂದು ಸಮಾವೇಶದ ಈ ದಿನ ಒಂದು ಕಾರ್ಯಕ್ರಮದ ಪ್ರಯುಕ್ತ ಶ್ರೀನಿವಾಸಪುರ ಬೆಂಗಳೂರಿನಲ್ಲಿ ಎಲ್ಲ ಸಮುದಾಯದವರಿಗೆ ಸರ್ಕಾರದ ಸವಲತ್ತಾಗುವುದು, ಒಂದು CMR ಸಮಾಜ ಸೇವೆ ಒಂದು ಅಂತಹ ಒಂದು ಮಹಾನ್ ವ್ಯಕ್ತಿಗಳ ಒಂದು ಸಹಭಾಗಿತ್ವದಲ್ಲಿ ಯಾವ ರೀತಿ ಕಾರ್ಯಕ್ರಮಕ್ಕೆ ರೂಪುಗೊಳಿಸ್ತಾರೆ? ಮುಂದಿನ ದಿನಗಳಲ್ಲಿ ಅದರಿಂದ ನೂರಾರು ಪ್ರಯೋಜನಗಳಿದೆ. ಅದನ್ನ ಪಡ್ಕೋಬೇಕು ಎಲ್ಲ ಕುಲಬಾಂಧವರು, ಎಲ್ಲ ನನ್ನ ಒಕ್ಕಲಿಗರು. ಅದು ನೀವು ಚೆನ್ನಾಗಿ ಸಮಾಜದಲ್ಲಿ ಬಾಳ್ಬೇಕು ಅನ್ನೋಂಥ ಎಲ್ಲ ಒಕ್ಕಲಿಗರಿಗೆ ಕರೆ ಕೊಡ್ತಾ ನಾವೆಲ್ಲ ಸಮಾಜಕ್ಕೆ ತೆರಳ್ತಾ ಇದ್ದೀವಿ. ಶ್ರೀನಿವಾಸಪುರ ತಾಲೂಕಿನ ಒಕ್ಕಲಿಗ ಜನಾಂಗ ನಾವೆಲ್ಲ ಉದ್ಯಮ ಒಕ್ಕಲಿಗ ನಾವು ಅಲ್ಲಿ ಸೇರಿರ್ತಕ್ಕಂಥವೆಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಜಿಲ್ಲಾ ವ್ಯಾಪ್ತಿ ಶ್ರೀನಿವಾಸಪುರ ತಾಲೂಕಿನಲ್ಲಿ ಒಕ್ಕಲಿಗರ ಒಂದು ಸಮುದಾಯ ಒಂದು ಬೆಂಗಳೂರು ಸಮಾವೇಶಕ್ಕೆ ಈ ದಿನ ಒಂದು ನಿಮ್ಮ ಕಾರ್ಯಕ್ರಮ ಜಾಥಾ ಹೋಗ್ತಾ ಇದ್ದೀರಲ್ಲ, ಈ ಒಂದು ವ್ಯಾಪ್ತಿಯ ಎಷ್ಟು ರೈತಾಪಿ ಜನರು ನಿಮ್ಮ ಸಮುದಾಯದವರು ಹೊರಡಿ ಅಲ್ಲಿನ ಒಂದು ಕಾರ್ಯಕ್ರಮಕ್ಕೆ ಯಾವ ರೀತಿ ಒಂದು ನಿನ್ನೆ ಬಸ್ಸಲ್ಲಿ ಹೋಗಿದ್ದಾರೆ, ಮೊನ್ನೆ ಹೋಗಿದ್ದಾರೆ, ಅವರು ಸ್ವಂತ ಕಾರಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಇವತ್ತೆಲ್ಲರೂ ಸೇರಿ ಬಸ್ಸಲ್ಲಿ ಹೋಗೋಣ ತೀರ್ಮಾನ ಮಾಡ್ಕೊಂಡು ಹೊರಟಿದ್ದೀವಿ. 100 ಜನ ನಮ್ಮ ತಾಲೂಕಿಂದ ಇಲ್ಲಿಂದ ಈಗಾಗಲೇ ಹೊರಟಿದ್ದಾರೆ. ಕಾರಲ್ಲಿ ಬಂದಿರೋರು ಅವರು ಇಂಗ್ಲೀಷಲ್ಲಿ ಬಂದಿರ್ತಕ್ಕ ದಂಡೆಗೆ ಹೋಗ್ತಾ ಇದ್ದಾರೆ. ನಾವು ಸುಮಾರು ದಂಡೆಯಿಂದ 10,000 ಜನ ತಗೊಂಡಿರ್ತಾರೆ. ನಾಳೆ ಸಹ ಹೋಗೋರಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ 3 ದಿವಸದಿಂದ ಒಕ್ಕಲಿಗ ಸಮಾಜದ ಉದ್ಯಮಿ ಒಕ್ಕಲಿಗ ಮಹಾಸಭೆ ನಡೀತಾ ಇದೆ. ಏನಂತಂದ್ರೆ ಎಲ್ಲ ಒಕ್ಕಲಿಗ ಯುವಕರು ಎಲ್ಲ ಉದ್ಯಮಗಳಲ್ಲಿ ಪಾಲ್ಗೊಂಡು ಹೇಗೆ ಮುಂದೆ ಡೆವಲಪ್ಮೆಂಟ್ ಆಗಬೇಕು ಅಂತ ಒಕ್ಕಲಿಗರಿಗೆ ಯುವಕರೆಲ್ಲ ಒಂದು ತಿಳ್ಕೊಂಡೆಲ್ಲ ಒಂದು ಉದ್ದೇಶದಿಂದ ಎಲ್ರಿಗೋಸ್ಕರ ಇದನ್ನ ಎಲ್ಲ ಇವರು ಸೇರಿ ದೇಶ ವಿದೇಶಗಳಿರ್ತಕ್ಕಂಥವ್ರು ನಮ್ಮ ದೇಶದ ಪ್ರಮುಖವಾದ ಒಕ್ಕಲಿಗರು ಯಾವ ಉದ್ಯಮಗಳು ಮಾಡ್ತಾ ಇದ್ದಾರೆ, ನೀವೇನು ಮಾಡಬೇಕು ಅಂತ ಅವ್ರು ಎಲ್ರಿಗೂ ಅಲ್ಲಿ ತಿಳಿಯೋದಕ್ಕೆ ಕರೆಸಿದ್ದಾರೆ.
ಒಕ್ಕಲಿಗ ಜನಾಂಗ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಒಂದು ಉದ್ಯಮಿ ಒಕ್ಕಲಿಗ ಮಹಾ ಸಮಾವೇಶ ನಡೆಸ್ತಾ ಇದ್ದಾರೆ. ಮೂರು ದಿವಸದ ಯಶಸ್ವಿಯಾಗಿ ನಡೀತಾ ಇದೆ, ನಾಳೆ ನಡೀತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಒಕ್ಕಲಿಗ ಸಮುದಾಯದ ಇದರಲ್ಲಿ ಪಾಲ್ಗೊಂಡು ಅದನ್ನು ಸಮಾವೇಶವನ್ನು